ನಾನು ಆಕ್ಚುಲಿ ದುಡಿಯಕ್ಕೆ ಸ್ಟಾರ್ಟ್ ಮಾಡಿದ್ದು 9ನೇ ವಯಸ್ಸಿಗೆ. ಜಾತ್ರೆಗಳಲ್ಲಿ ಪೆಪ್ಸಿ ಮಾರುವಂಥದ್ದು, ಐಸ್ ಕ್ಯಾಂಡಿ ಮಾರುವಂಥದ್ದು, ಸಣ್ಣ ಪುಟ್ಟ ಕೆಲಸ. ಮೇಸ್ತ್ರಿ ಜೊತೆಗೆ ಕೂಲಿ ಹೆಲ್ಪರ್ ಆಗು ಕೂಡ ನಾನು ಹೋಗ್ತಾ ಇದ್ದೆ. ಪೇಂಟರ್ ಕೆಲಸ ಮಾಡ್ತಾ ಇದ್ದೆ. ರಾತ್ರಿ ಹೊತ್ತು ಟ್ಯಾಕ್ಸಿ ಓಡಿಸ್ತಾ ಇದ್ದೆ. ಬೆಳಿಗ್ಗೆ ಹೊತ್ತು ಕಾಲೇಜ್ಗೆ ಹೋಗ್ತಾ ಇದ್ದೆ. ನಾವು ಆರ್ ಯು ಸೆಟಲ್ಡ್? ಎಸ್, ಆಫ್ ಕೋರ್ಸ್. ಇವತ್ತಿಗೆ ಮಾರ್ಕೆಟ್ ಅಲ್ಲಿ ಈ ಕಾನ್ಸೆಪ್ಟ್ ಇಲ್ಲ ಅಂತ ಹೇಳ್ಬೋದು. ಲೀಗಲಿ ದೊಡ್ಡ ಮಟ್ಟಕ್ಕೆ ಕಾರ್ಪೊರೇಟ್ ಲೆವೆಲ್ ಅಲ್ಲಿ ತುಂಬಾ ಜನ ಮಾಡ್ತಾ ಇಲ್ಲ. ಸೇಲ್ಸ್ ಆದ್ರೆ ಆಯ್ತು, ಇಲ್ಲ ಅಂದ್ರೆ ಕಂಪನಿ ಅಥವಾ ಆ ವ್ಯಾಪಾರ ಲಾಸ್ ಅಲ್ಲಿ ಹೋಗ್ಬಿಡುತ್ತೆ. ಮುಂಚೆ ಆದ್ರೆ ಎಂಜಿಲ್ ಉಜ್ಜಿ ನೋಟ್ ಕೊಡ್ತಾ ಇದ್ವಿ, ಅವಾಗ ಬೇಜಾರಾಗ್ತಿತ್ತು. ಆದ್ರೆ ಇವಾಗ ಎಲ್ಲಾನು ನಂಬರ್ಸ್, ಅಕೌಂಟ್ ಇಂದ ಸ್ವಲ್ಪ ನಂಬರ್ ಅಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ, ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ. ನೋ ಆಗಲ್ಲ. ಅದೃಷ್ಟದ ಮೇಲೂ ತೆರಿಗೆ ಕಟ್ಟಲೇಬೇಕು. 1.5 ಕೋಟಿ ಪ್ರೈಸ್ ಗೆಲ್ಲುವಂತ ಅವಕಾಶ ಇದೆ. ಪ್ರತಿ ತಿಂಗಳು ಗೆಲ್ಬಹುದು. ವಾಟ್ ಇಸ್ ಬಿಸ್ನೆಸ್ ಕೊಳ್ತಾನೆ. ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಮುಖ್ಯವಾಗಿ ಬೇಕಾಗಿರ್ಬೇಕಾದ ಲೆಕ್ಕಾಚಾರ. ಆ ಕಷ್ಟಗಳನ್ನ ಅರ್ಥಂತ ನಾನು ಇನ್ನೊಬ್ಬರಿಗೆ ಮೋಸ ಮಾಡೋದ್ರ ಬಗ್ಗೆ ಆಗಿರ್ಲಿ ಅಥವಾ ಅವ್ರಿಗೆ ದ್ರೋಹ ಮಾಡಿ ನಾನು ದುಡ್ಡು ಮಾಡಬೇಕು ಅನ್ನೋದ್ರ ಬಗ್ಗೆ ಕನಸಲ್ಲೂ ನಾನು ಆಲೋಚನೆ ಮಾಡಲ್ಲ ಅನ್ನುವಂತ ಭರವಸೆ ನಾನು ನೀಡಲಿಕ್ಕೆ ಇಷ್ಟಪಡ್ತೀನಿ. ಎವ್ರಿ ಮಂತ್ ನಾವು 25 ಜನರಿಗೆ ಗೋಲ್ಡ್ ರಿಂಗ್ ಕೊಡ್ತೀವಿ, ಪ್ಲಸ್ 5 ಜನರಿಗೆ ಬಂಪರ್ ಪ್ರೈಸಸ್ ಕೊಡ್ತೀವಿ. ಅಂದ್ರೆ 1 ಲಕ್ಷದ ನೆಕ್ಲೆಸ್ 5 ಜನಕ್ಕೆ, ಅವ್ರ ಒಂದು ಕಾರು, ಅವ್ರ ಸೈಟು, ಅವ್ರ ಮನೆ, ಈ ತರದೆಲ್ಲ ಗಿಫ್ಟ್ಸ್ ಇರುತ್ತೆ.